ಇಂದು ನಮ್ಮೆಲ್ಲ ಸಹೋದರ ಸಹೋದರರಿಗೆ ಬಹುಶಃ ಅವರ 10ನೇ ಕ್ಲಾಸ್ನ SLC ಎಕ್ಸಾಮ್ ಬರೀತಾ ಇದ್ದಾರೆ. ಅದಕ್ಕೆ ನಾವೊಂದು ಸದನದಲ್ಲಿ ಅವರು ಶುಭಾಶಯ ಕೋರುತ್ತಾ, ಇಂದು SSLC ಪರೀಕ್ಷೆ ಆರಂಭವಾಗಲಿದೆ. ಸುಮಾರು 8,96,447 ವಿದ್ಯಾರ್ಥಿನಿಯರು ಕರ್ನಾಟಕದ 15,881 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ವಿದ್ಯಾರ್ಥಿಗಳೇ, ಇದು ನಿಮ್ಮ ಜೀವನದ ಮೊದಲ ಮಹತ್ವದ ಹಂತ. ಈ ಸಂದರ್ಭದಲ್ಲಿ ನೀವು ಯಾವುದೇ ಭಯ, ಆತಂಕ ಇಲ್ಲದೆ ಸಶಕ್ತ ಮನೋಭಾವದಿಂದ ಪರೀಕ್ಷೆ ಬರೆದು ಉತ್ತಮ ಫಲಿತಾಂಶ ಪಡೆಯುವಂತೆ ಆಗಲಿ ಎಂದು ನಾವೆಲ್ಲರೂ ಆಶಿಸುತ್ತೇವೆ. ನಿಮ್ಮ ಸಮರ್ಪಣೆಯು ಹಾಗೂ ಹಗಲು ರಾತ್ರಿ ನೀವು ಪಟ್ಟಿರುವ ಪರಿಶ್ರಮ ಮತ್ತು ಶಿಕ್ಷಕರು ಮತ್ತು ಹೆತ್ತವರ ಮಾರ್ಗದರ್ಶನವು ಖಂಡಿತವಾಗಿಯೂ ನಿಮಗೆ ಯಶಸ್ಸು ತಂದುಕೊಡುತ್ತದೆ. ಹೆತ್ತವರು ವಿದ್ಯಾರ್ಥಿಗಳಿಗೆ ಒತ್ತಡ ತರದೆ ಅವರಿಗೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಬೆಂಬಲ ನೀಡುವುದು ಅತ್ಯಂತ ಮುಖ್ಯ. ನಿಮ್ಮ ಮುಖ್ಯ ಕೆಲಸವು ಶಾಂತವಾಗಿ ಸಮಾಧಾನದಿಂದ ಓದುವಂತೆ ಅವರಿಗೆ ಆತ್ಮಸ್ಥೈರ್ಯ ನೀಡುವುದಾಗಿದೆ. ವಿದ್ಯಾರ್ಥಿಗಳೇ, SSLC ಪರೀಕ್ಷೆ ಇಂದು ಜೀವನದ ಮೊದಲ ಹಂತ ಅಷ್ಟೇ, ಅಂತ್ಯವಲ್ಲ. ನಿಮ್ಮ ಮೇಲೆ ನಮಗೆ ಪೂರ್ಣ ನಂಬಿಕೆ ಮತ್ತು ವಿಶ್ವಾಸ ಇದೆ. ನಮ್ಮ ಬೆಂಬಲ, ಆಶೀರ್ವಾದ ಮತ್ತು ಪ್ರಾರ್ಥನೆ ಸದಾ ನಿಮ್ಮೊಂದಿಗಿದೆ. ಯಶಸ್ಸು ನಿಮ್ಮದಾಗಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಈ ಸದನದ ಮೂಲಕ ಎಲ್ಲ ಸದಸ್ಯರ ಹಾಗೂ ರಾಜ್ಯ ಜನತೆಯ ಪರವಾಗಿ ನಿಮಗೆ ಹಾರೈಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಒಬ್ಬ ಶಿಕ್ಷಣ ಸಚಿವನಾಗಿ ನೀವೇನು ಇವತ್ತು ತಾವೆಲ್ಲರೂ ಕೂಡ ಮಕ್ಕಳಿಗೆ ಶುಭವನ್ನು ಹಾರೈಸ್ತಾ ಇದ್ದೀರಿ. ಈ ದೇಶದ ಒಳ್ಳೆ ಪ್ರಜೆ ಆಗಲಿಕ್ಕೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ತಮ್ಮ ಅಪ್ಪಣೆನೂ ಕೂಡ ನಾನು ಹೇಳಲಿಕ್ಕೆ ಪಡ್ತೀನಿ. ಯಾಕೆಂದರೆ ನಾನು ಕೂಡ ಹೋಗಿ ಕೆಲವು ಶಾಲೆನ ಭೇಟಿ ಮಾಡಿ ಮತ್ತೆ ವಾಪಸ್ ಬರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಅವ್ರ ತಂದೆ ತಾಯಿಯವ್ರಿಗೆ ಏನೆಷ್ಟು ಅವರಿಗೆ ಇರಬೇಕು, ಎಲ್ಲ ಸದಸ್ಯರದು ಕೂಡ ಇರಲಿ. ಈ ರಾಜ್ಯದ ಜನತೆ ಅವರ ಆಶೀರ್ವಾದ ಇರಲಿ ಅಂತಕ್ಕಂಥದ್ದನ್ನ ಪೀಠಕ್ಕೆ ಮತ್ತೆ ಆ ಮಕ್ಕಳಿಗೆ ಶುಭವನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ನಾನು ಗಮನಕ್ಕೆ ತರಲಿಕ್ಕೆ ಇರೋದು, ವಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್. ನೀವು ಸಿಸ್ಟಮ್ಯಾಟಿಕ್ ಆಗಿಲ್ಲ ಇಷ್ಟು ಸೆಂಟರ್ಸ್ ಅರೇಂಜ್ಮೆಂಟ್ ಅದೆಲ್ಲ ತಾವೆಲ್ಲ ಮಾಡಿದ್ರೆ ನಾವು ಅಭಿನಂದಿಸ್ತೇವೆ. ಈ ಆನ್ಲೈನಲ್ಲಿ ಮಕ್ಕಳಿಗೆ ಕೂಡ ಮೋಸ ಮಾಡುವಂಥ ಪ್ರಯತ್ನ ಆಗ್ತದೆ. ನಾನು ನೋಡಿ ನನಗೆ ಯಾರು ಕಲಿಸಿದ್ರು, ನಿಮಗೆ ನಮ್ಮ ಕ್ವಶನ್ ಪೇಪರ್ ಲೆಕ್ಕಾಗಿದೆ 1,000 ಕೋಟಿ ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಆಗಿ ಆ್ಯಪಲ್ಲಿ ಬರ್ತಾ ಇದೆ. ಅದು ಕೂಡ ಇಂಥವ್ರು ತಗೊಂಡ್ರು, ಇಷ್ಟು ಜನ ಮಕ್ಕಳು ತಗೊಂಡ್ರು, ಈಗ ತಗೊಂಡು ಅಂತೇಳಿ ಅದು ನಾನು ನಿಮಗೆ ಬಂದಿರ್ಬೋದು. ಅದು ನಾನು ನಿಮಗೆ ಕಲಿಸ್ತೇನೆ. ಇದನ್ನು ದಯವಿಟ್ಟು ಯಾರು ಅಂತೇಳಿ ತಕ್ಷಣದ ಬಗ್ಗೆ ಒಂದು ಫೈಂಡ್ ಔಟ್ ಮಾಡಿ ಒಂದು ಕ್ರಮ ತಗೊಳ್ಳೋ ರೀತಿಯಲ್ಲಿ ಆಗಬೇಕು. ಮಾನ್ಯ ಅಧ್ಯಕ್ಷರೇ, ನೀವು ನಂಬಲ್ಲ, ಯಾರು ನನಗಿದ್ನ ಫಾರ್ವರ್ಡ್ ಮಾಡಿದ್ರು ಅವರಿಗೆ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದೀನಿ ನಾನು. ಯಾಕೆಂದ್ರೆ ಹಿಂದೆ ಮುಂದೆ ನೋಡಕ್ ಹೋಗಲ್ಲ. ಯಾರು ಅಲ್ಲ, ಅದನ್ನ ನಮ್ಮ ಇಲಾಖೆಯಿಂದ ಏನ್ ಚೆಕ್ ಮಾಡಿಸ್ಬೇಕು ಅದನ್ನ ಚೆಕ್ ಮಾಡಿಸ್. ಒಂದ್ ನಿಮಿಷ, ಏನ್ ಚೆಕ್ ಮಾಡಿಸ್ಬೇಕು ನಾವು ಮಾಡಿಸ್ತಾ ಇದೀವಿ. ಬಟ್ ಅನ್ನೆಸೆಸರಿಯಾಗಿ ಇದೆ ಅಂತ ಹೇಳಿ ಫಾರ್ವರ್ಡ್ ಮಾಡೋದೇ ದೊಡ್ಡ ತಪ್ಪು. ಅದು ತಪ್ಪೇ. ಅದಕ್ಕೆ ಈ ಸತಿ ಮಾತ್ರ ಈ 3 ಎಕ್ಸಾಮ್ ಪಾಲಿಸಿ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗೂ ಕೂಡ ನಾನು ಕೂಡ PUC ಸ್ಟಾರ್ಟ್ ಆದಾಗ ನಾನೇ ಹೋಗಿ ಕೇಳ್ಕೊಂಡು ಬಂದೆ, ನಿಮಗೆ ಏನಾದ್ರು ಭಯ ಇದೆಯಾ ಅಂತ ಹೇಳಿ. ಭಯನೇ ಇಲ್ಲ ಅಂತ ಹೇಳಿದ್ರು. ಅದೇ ಇದ್ರೊಳಗೆ ಇವತ್ತು ಹೋಗ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹರಿದಾಡ್ತಕ್ಕಂಥದ್ದನ್ನ, ಯಾಕೆಂದ್ರೆ ನಾವು ಯಾಕೆ ಜಾಸ್ತಿ ಚರ್ಚೆ ಮಾಡಲ್ಲ ಇದನ್ನ, ಮಾಧ್ಯಮದವರು ಕೂಡ ಕೇಳಿದಾಗ ಅಂದಾಗ, ಯಾಕೆಂದ್ರೆ ನಾನೇ ಒಬ್ಬ ಸಚಿವನಾಗಿ ಮಾತಾಡ್ಬಿಟ್ರೆ ಮಕ್ಕಳಿಗೆ ಆ ಮೆಸೇಜ್ ಹೋದಾಗ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಆದಷ್ಟು ನಾನು ಸ್ವಲ್ಪ ಅದನ್ನು ಹೆಚ್ಚು ಮಾಧ್ಯಮದಲ್ಲಿ ಚರ್ಚೆ ಮಾಡದೇ ಇರ್ತಕ್ಕ. ಆದ್ರೆ ವಿಶ್ವಾಸ ಇಟ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಏನು ನಾವು ಪರೀಕ್ಷೆಯನ್ನ ಮಾಡಬೇಕು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಫುಲ್ ಫ್ರೀಡಮ್ ಆಗಿ ಖುಷಿಯಾಗಿ ಮಕ್ಕಳು ಅದನ್ನ ಮಾಡಲಿ. ಬಟ್ ತಾವೇನು ಗೈಡೆನ್ಸ್ ಕೊಟ್ಟಿದ್ದೀರಿ ಅದನ್ನ ನಿಜವಾಗ್ಲೂ ಅದನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಸಭಾಧ್ಯಕ್ಷ.